ಅವರು ಇನ್ಫಾರ್ಮ್ ಮಾಡಿ ನಮಗೆ ತಾಯಿಗೆ ಇನ್ಫಾರ್ಮ್ ಮಾಡಿ ನೋಡಿ ಹುಡುಗಿನ ಹೀಗೆ ಮಾಡಿದ್ದಾರೆ, ನಾವೇ ಸೇಫ್ ಮಾಡಿದ್ದೀವಿ ಅಂತ ಹೇಳಿ ಕಳಿಸಿದ್ರು. ಆಮೇಲೆ ಅವಳು ಭಯ ಪಟ್ಕೊಂಡು ಅವಳನ್ನ 3 ದಿವಸ ಅದೆಲ್ಲೋ ಇಟ್ಕೊಂಡು ಬಿಟ್ಟಿದ್ದ. ಹೇಗೋ ಮಾಡಿ ಪೊಲೀಸ್ನವ್ರ ಹೆಲ್ಪ್ ತಗೊಂಡು ಅವಳನ್ನ ನಮ್ಮ ವಶಕ್ಕೆ ತಗೊಂಡು ಮತ್ತೆ ಅವಳನ್ನ ಇದಕ್ಕೆ ಕಳಿಸಿ ಏನೇನೋ ಮಾಡಿದ್ರು. ಆಮೇಲೆ ಒಂದು 7-8 ತಿಂಗಳು ಚೆನ್ನಾಗಿದ್ಲು, ರಿಹ್ಯಾಬ್ನಲ್ಲೆಲ್ಲ ಚೆನ್ನಾಗಿದ್ಲು, ಚೆನ್ನಾಗಾಗಿದೆ ಅಂತ ಗೊತ್ತಾಯಿತು. ಅವಳು ಓದಿದ್ದಾಳೆ, ಚೆನ್ನಾಗಿ ಫಿಸಿಯೋಥೆರಪಿ ಮಾಡಿದ್ದಾಳೆ, ಡಾಕ್ಟ್ರೇಟ್ ಬಂದಿದೆ ಅವಳಿಗೆ. ನಮ್ಮನೆಗೂ ಬಂದಿದ್ಲು, ದೊಡ್ಡಮ್ಮ ನಾನೆಲ್ಲ ಅವನು ಬಿಟ್ಟುಬಿಟ್ಟಿದ್ದೀನಿ, ಅವನ ಸಹವಾಸ ಇಲ್ಲ, ಒಳ್ಳೆ ಕೆಲಸಕ್ಕೆ ಸೇರ್ತೀನಿ, ನಾನು ಮನೆ ಕಟ್ಟಿಸ್ಕೊಡ್ತೀನಿ, ನಮ್ಮಮ್ಮನ ನೋಡ್ಕೊಳ್ತೀನಿ, ನಮ್ಮಮ್ಮನಿಗೆ ಯಾರೂ ಇಲ್ಲ ಅಂತ ಹೇಳ್ತಾ ಇರೋ ಹುಡುಗಿನ ತಿರ್ಗಾ ಅವಳನ್ನ ಅಟ್ಯಾಕ್ ಮಾಡಿ ಈ ಮಟ್ಟಕ್ಕೆ ತಂದಿಟ್ಟಿದ್ದಾನೆ ಸರ್. ಲೋಫರ್ ನನ್ನ ಮಗ ಸರ್. ಅವನಿಗೆ ಮರಣದಂಡನೆ ಮಾಡಬೇಕು ಸರ್. ನಮ್ಮ ಕಾನೂನಲ್ಲಿ ಇಂಡಿಯಾದಲ್ಲಿ ಸರಿ ಇಲ್ಲ. ಒಂದು ಹೆಣ್ಣು ಹುಡುಗಿ ಭವಿಷ್ಯನ ಹಾಳು ಮಾಡಿದ್ದಾನೆ. ಅವಳಿಗೆ ಯಾರೂ ಇಲ್ಲ, ಅವಳೊಬ್ಬಳೇ ಮಗಳು, ಸಿಂಗಲ್ ಪೇರೆಂಟ್ ಅವಳು. ನಾನು ಅವಳು ದೊಡ್ಡಮ್ಮ. ಮೋಸ. ಇದಕ್ಕೋಸ್ಕರನೇ ನಿಮ್ಮಮ್ಮನ ಸಾಯಿಸ್ತೀನಿ ಅಂತ ಹೇಳಿದ್ನಂತೆ. ಅವಳು ಅಟ್ಯಾಕ್ ಮಾಡೋಕ್ಕೆ ಹೋಗಿದ್ರೆ ಹೊಡೆದು ಬೈದು ಅವನಿಗೆ ಬೇಕಿತ್ತು. ಅವನಿಗೇನು ಅಂತಂದರೆ ದುಡ್ಡು ಬೇಕು. ಒಬ್ಬ ಬ್ರಾಹ್ಮಣರ ಹುಡುಗಿನ ತಗೊಂಡು ಹೋದರೆ ಅವರಿಗೆ ಎಷ್ಟೋ ದುಡ್ಡು ಸಿಕ್ಕುತ್ತೆ ಅಂತ ಮಾಡಿದ್ದಾನೆ ಅವನು. ಲವ್ ಜಿಹಾದ್ ಕೇಸ್ ಸರ್ ಇದು. ಬಲಾತ್ಕಾರವಾಗಿ ಅವನು ಮಾಡಿದ್ದಾನೆ. ಅವನಿಗೆ ಪರಿಚಯ ಅವಳು ಓದುವಾಗ ಅದು ಹೇಗೆ ಸಿಕ್ಕುತ್ತೋ ತಾಯಿಗೇನು ಗೊತ್ತಾಗುತ್ತೆ? ಗೊತ್ತಿರುತ್ತಾ? ಕಾಲೇಜಿಗೆ ಹೋಗ್ತಾ ಇದ್ಲು, ಬರ್ತಾ ಇದ್ಲು. ಯಾವಾಗ ಪರಿಚಯ ಆದ್ನೋ, ಯಾವಾಗ ಲಿಂಕ್ ಸಿಕ್ತೋ? ಅವಳು ನಮಗೆ ಗೊತ್ತಾಗಿದ್ದು 7 ತಿಂಗಳ ಹಿಂದೆ. ಆಮೇಲೆ ಅದನ್ನು ಬಿಡಿಸ್ಬಿಟ್ಟು ತಗೊಂಡೋಗಿ ರಿಹ್ಯಾಬ್ಗೆ ಹಾಕಿದ್ಲು. ರಿಹ್ಯಾಬ್ನಲ್ಲಿ ಅವನು ಜೈಲ್ ಥರ ಇಟ್ಟಿದ್ರು, ಅಲ್ಲೇನೂ ತೊಂದರೆ ಇರಲಿಲ್ಲ. ಆಮೇಲೆ ಅವರೇ ಹೇಳಿದರು ಕರ್ಕೊಂಡೋಗಿ, ಅವನು ಇನ್ನೇನು ಸಿಕ್ಕಲ್ಲ, ಸರಿ ಹೋಗ್ತಾಳೆ, ಅವಳ ಭವಿಷ್ಯನ ಯಾಕೆ ಇದು ಮಾಡ್ತೀರಾ, ಒಂದು ಕೆಲಸಕ್ಕೆ ಸೇರಿಸಿ ಅಂದರು. ಮುದ್ದೇನಹಳ್ಳಿನಲ್ಲಿ ಒಳ್ಳೆ ಕೆಲಸ, ಜವಾಬ್ದಾರಿಯುತ ಕೆಲಸ, ಒಳ್ಳೆ ಲೇಡಿ, ಟ್ಯಾಲೆಂಟ್ ಲೇಡಿ ಅವಳು. ಲಾಸ್ಟ್ ವೀಕ್ ನಮ್ಮ ಮನೆಗೆ ಬಂದಿದ್ಲು. ದೊಡ್ಡಮ್ಮ ನಾನು ಚೆನ್ನಾಗಿದ್ದೀನಿ, ಆಲ್ ರೈಟ್, ನಿಮಗೆ ಕಾಲು ನೋವು ಅಂತ ಇದ್ದೀರಾ, ಅದನ್ನು ನಾನು ಸರಿಪಡಿಸ್ತೀನಿ, ಒಂದು ಮನೆ ಮಾಡ್ತೀನಿ ನಮ್ಮಮ್ಮನಿಗೆ, 8 ತಿಂಗಳು ನಮ್ಮಮ್ಮನ ನೀವು ರಕ್ಷಣೆ ಮಾಡಿದ್ದೀರಾ ಅಂತೇಳಿ ತುಂಬ ಇದು ಮಾಡಿದ್ಲು ಸರ್. ಇವತ್ತಿನ ದಿವಸ ಅವಳ ಮುಖ ನಾನು ಹೇಗೆ ನೋಡಲಿ ಸರ್? ನನ್ನ ಮಗಳ ಮುಖನ, ನನ್ನ ದೊಡ್ಡಮ್ಮ ಸರ್. ಆ ತಾಯಿ ಹೇಗಿರಬೇಕು ಸರ್? ಇದಕ್ಕೆ ನ್ಯಾಯ ಇಲ್ವಾ? ನ್ಯಾಯ ಕೊಡಿಸಿ ಸರ್ ಎಲ್ಲ ಸೇರಿ ಅವಳಿಗೆ. ಯಾಕೆ ಕಳಿಸೋದ್ವಿ ಅಂತಂದರೆ ಅವನು ಬಲಾತ್ಕಾರವಾಗಿ ಇನ್ನೇನು ಮಾಡ್ತಾನೋ, ಸೇಫಾಗಿ ಒಂದು ಕಡೆ ಇರಲಿ. ಅವಳೊಬ್ಬಳೇ ಇರೋದು ಮನೆಯಲ್ಲಿ, ಯಾರೂ ಇಲ್ಲ. ಅವಳೊಬ್ಬಳೇ ಇರುವಾಗ ಬಂದು ಅಟ್ಯಾಕ್ ಮಾಡಿದ್ರೆ ಏನು ಮಾಡಬೇಕು? ಎಲ್ಲೋ ಒಂದು ಕಡೆ ಸೇಫಾಗಿರಲಿ ಅಂತ ಹೇಳಿ ಯಾರ್ದೋ ಇನ್ಫ್ಲೂಯೆನ್ಸ್ ತೊಗೊಂಡು, RSSನವ್ರದ್ದೆಲ್ಲ ಇನ್ಫ್ಲೂಯೆನ್ಸ್ ತೊಗೊಂಡು ಮಾಡಿಸಿರೋದು ಸರ್. ಅಷ್ಟು ಸುಲಭವಾಗಲ್ಲ ಇದು. ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾನು ಕೊಟ್ಟಿಲ್ಲ, ಅವ್ರ ತಾಯಿನ ಕೇಳಬೇಕು ಸರ್. ದಯಾನಂದ ಕಾಲೇಜ್ ಓದಿದ್ಲು, ಆಮೇಲೆ ಆ ಇನ್ಸ್ಟಿಟ್ಯೂಷನ್ನೇ ಚೇಂಜ್ ಮಾಡಿಸಿದ್ಲು. ಇಲ್ಲೆಲ್ಲ ಡ್ರಗ್ ಅಡಿಕ್ಟ್ಸ್ ಜಾಸ್ತಿ ಇದ್ದಾರೆ ಅಂತ ಬೇರೆ ಕಡೆ ಸೇರಿಸಿದ್ಲು. ಅಲ್ಲಿ ಚೆನ್ನಾಗಾದ್ಲು, ನಾಗರಬಾವಿನಲ್ಲಿ ಯಾವುದೋ ಒಂದು ಕಾಲೇಜಿನಲ್ಲಿ ಚೆನ್ನಾಗಾದ ಮೇಲೆ ಆಮೇಲೆ ಒಳ್ಳೆ ಓದ್ತಾಳೆ, ನನ್ನ ಮಗಳು ಚೆನ್ನಾಗಿರ್ತಾಳೆ, ನನ್ನ ಭವಿಷ್ಯ ಇದು ಇನ್ನು ಅಂತ ಹೇಳಿ ಪಾಪ ಮನೆ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಮನೆ ಮಾಡಿ ಕೆಲಸಕ್ಕೆ ಹಾಕಿದ್ಲು. ಕೆಲಸಕ್ಕೆ ಹಾಕಿದ ಮೇಲೆ ಅವನು ಮತ್ತೆ ಅವಳನ್ನ ಪತ್ತೆ ಮಾಡಿ ಅವಳನ್ನ ಈ ಮಟ್ಟಕ್ಕೆ ತಂದಿದ್ದಾನಲ್ಲ ಅವನು ಲೋಫರ್ ನನ್ನ ಮಗ. ಅವನು ನ್ಯಾಯ ಕೊಡಿಸಿ ಸರ್, ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಆ ಸತ್ತಿರೋ ಹುಡುಗಿಗೆ ಶಾಂತಿ ಸಿಗುತ್ತೆ. ಯಾರು? ದೊಡ್ಡಮ್ಮ ಸರ್. ನನ್ನ ಹೆಸರು ಶಾಂತ ಅಂತ ಹೇಳಿ.